ಸೊ ಬಂದ್ರ ಎಲ್ಲರೂ, ಬನ್ನಿ ಶುರು ಮಾಡೋಣ. ಇವತ್ತಿನ ವಿಡಿಯೋ ನೀವೇನಾದರೂ ಡೀಟೇಲ್ ಆಗಿ ನೋಡಿಬಿಟ್ರೆ, ಅರ್ಥ ಮಾಡಿಕೊಂಡ್ರೆ, ಇಂಪ್ಲಿಮೆಂಟ್ ಮಾಡಿದ್ರೆ ನಿಮಗೆ ಟ್ರೇಡಿಂಗಿಂದ ಆಗಿರೋ ಲಾಸ್ ಏನು ನಡೀತಿದೆ ಇವಾಗ, ಇಟ್ ವಿಲ್ ರೆಡ್ಯೂಸ್ ಆರ್ ಯು ವಿಲ್ ಸ್ಟಾರ್ಟ್ ಮೇಕಿಂಗ್ ಪ್ರಾಫಿಟ್ಸ್ ಆರ್ ಯು ವಿಲ್ ಸ್ಟಾಪ್ ಮೇಕಿಂಗ್ ಲಾಸಸ್. ಬ್ರೇಕ್ ಇವನ್ ಹತ್ರ ಕೂಡ ಬರ್ಬೋದು. ನೀವು ಟ್ರೇಡಿಂಗ್ ಎಲ್ಲರೂ ಮಾಡ್ತಾರೆ, ಎವ್ರಿ ಒನ್ ಡಸ್ ಟ್ರೇಡಿಂಗ್, ಮೋಸ್ಟ್ ಆಫ್ ದೆಮ್ ಮಾಡೇ ಮಾಡ್ತಾರೆ ಟ್ರೇಡಿಂಗ್ನ, ಯು ಆಲ್ ನೋ ದಟ್. ಬಟ್ ಬರೀ 3% ಆಫ್ ಪೀಪಲ್ ಆರ್ ಸಕ್ಸಸ್ಫುಲ್ ಇನ್ ದಿಸ್. ಸೋ ಬ್ಯೂಟಿಫುಲ್. ಐ ಮೀನ್ ಮೇ ಬಿ ಡಾಕ್ಟರ್ ಆಗೋದು ಇದಕ್ಕಿಂತ ಈಸಿ ಇರ್ಬೋದು, ಮೇ ಬಿ IAS ಆಗೋದು ಇದಕ್ಕಿಂತ ಈಸಿ ಇರ್ಬೋದೇನೋ, ಐ ಡೋಂಟ್ ನೋ ದ ಪರ್ಸೆಂಟೇಜ್. ಬಟ್ ಸ್ಟಿಲ್ 3% ಏನಿದೆ, really rare. Okay, why is it rare? ಏನಕ್ಕೆ ಜನ ಪ್ರಾಫಿಟ್ ಮಾಡೋಕ್ಕೆ ಆಗ್ತಿಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳೋದು ಮೇನ್. ಸ್ಟ್ರಾಟಜಿ ಪ್ರಾಬ್ಲಮ್, ನಾಲೆಡ್ಜ್ ಪ್ರಾಬ್ಲಮ್, is there something that we don't know that the people who are making profit knows? ಆ ಥರ ಏನೋ ಒಂದಿದೆಯಾ? ಟು ಸಮ್ ಎಕ್ಸ್ಟೆಂಟ್ ಇರ್ಬೋದು ಕೂಡ. ಒಂದು ಮಟ್ಟಕ್ಕೆ ನಾಲೆಡ್ಜ್ ಕ್ಯಾನ್ ಪ್ಲೇ ಅ ವೆರಿ ಗುಡ್ ರೋಲ್. ಬಿಕಾಸ್ ನನಗೆ ಗೊತ್ತು ಎಷ್ಟೊಂದು ಜನ ಕೂಡ ವಿತೌಟ್ ಕಲಿದಿರ ಬಂದು ಟ್ರೇಡಿಂಗ್ ಮಾಡ್ತಾರೆ ಅಂತ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಎಷ್ಟೊಂದು ಜನ ಸೀದಾ ಹೇಗೆ ಬರ್ತಾರಂದರೆ, ಯಾರೋ ಫ್ರೆಂಡ್ ಹತ್ರ ಕೇಳಿರ್ತಾರೆ, ಗುರು ನೋಡು ಟ್ರೇಡಿಂಗ್ ಅಂತ ಒಂದಿದೆ, ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದು ಇದರಲ್ಲಿ, ನಿನಗೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ಸುತ್ತೆ, ನೀನು ಕಾಲ್ ಬೈ ಮಾಡು, ಕೆಳಗಡೆ ಹೋಗುತ್ತೆ ಅನ್ಸುತ್ತೆ ಪುಟ್ ಬೈ ಮಾಡು, ಇಷ್ಟು ಹೇಳ್ಕೊಡ್ತಾರೆ ಅಷ್ಟೇ ಅವ್ರಿಗೆ. ಬಾಕಿ ದೇ ಡೋಂಟ್ ಇವನ್ ಹ್ಯಾವ್ ಎನಿ ಐಡಿಯಾ ಮಾರ್ಕೆಟ್ ಯಾವ ರೀತಿ ಫಂಕ್ಷನ್ ಆಗುತ್ತೆ ಅಂತ. ಫಾರ್ ದೋಸ್ ಕೈಂಡ್ ಆಫ್ ಪೀಪಲ್, ಯಾರು ಬೇರೆ ಯಾರಿಗೂ ಟಿಪ್ಸ್ ಆ್ಯಂಡ್ ಕಾಲ್ಸ್ಗೆ ಪರ್ಮಿಷನ್ ಕೊಡ್ತಾರೆ, ಅಕೌಂಟ್ ಹ್ಯಾಂಡಲಿಂಗಿಗೆ ಪರ್ಮಿಷನ್ ಕೊಡ್ತಾರೆ, ಯಾವುದೋ ಒಂದು ವಿಡಿಯೋಸ್ ನೋಡ್ಬಿಟ್ಟು ಅದ್ರ ತಕ್ಷಣ ಟ್ರೇಡಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ದೀಸ್ ಪೀಪಲ್ ನೀಡ್ ಎಜುಕೇಷನ್. ಇವ್ರಿಗೆ ಎಜುಕೇಷನ್ ನೀಡ್ ತುಂಬ ಇದೆ. ಸೊ ದೀಸ್ ಪೀಪಲ್, ನೀವು ಈ ಕ್ಯಾಟಗರಿಗೆ ಫಾಲೋ ಆಗ್ತೀರಾ ಅಂದರೆ, ನೀವು ಅಕೌಂಟ್ ಹ್ಯಾಂಡ್ಲಿಂಗ್ಗೆ ಯಾರಿಗಾನ ಕೊಡ್ತಿದ್ದೀರಾ, ಟಿಪ್ಸ್ ಆ್ಯಂಡ್ ಕಾಲ್ಸ್ ಫಾಲೋ ಮಾಡ್ತೀರಾ ಟೆಲಿಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ ಒಂದು ಕಡೆ, ಅಥವಾ ಯಾರೋ ಸುಮ್ಮನೆ ಹಿಂಗೆ ಗೆಸ್ ಮಾಡ್ಕೊತ ನೀವು ಟ್ರೇಡ್ ಮಾಡ್ತೀರಾ, ಈ ಥರ ಇದ್ದರೆ ಯು ನೀಡ್ ಎಜುಕೇಷನ್. ಓಕೆ, ಎಜುಕೇಷನ್ ಈಸ್ ವಾಟ್ ಆಲ್ ಯು ನೀಡ್. ಅಷ್ಟು. ಅದು ಮುಂದಕ್ಕೆ ಏನಾಗುತ್ತೋ ವಿಲ್ ಸಿ ಲೇಟರ್. ಸೆಕೆಂಡ್ ಕ್ಯಾಟಗರಿ ಜನ ಬರ್ತಾರೆ, ದೇ ಹ್ಯಾವ್ ನಾಲೆಡ್ಜ್ ಇದೆ, ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಹೇಳ್ತಾರೆ, ಸರ್ ನಾನು ಮಾರ್ಕೆಟಲ್ಲಿ 5 ವರ್ಷ ಇದ್ದೀನಿ, ಸರ್ ನಾನು ಮಾರ್ಕೆಟಲ್ಲಿ 7 ವರ್ಷ ಇದ್ದೀನಿ, ಸರ್ 15 ವರ್ಷ ಇದ್ದೀನಿ, ಆದರೂ ಕೂಡ ಪ್ರಾಫಿಟೇಬಲ್ ಆಗೋಕ್ಕೆ ಹಾಕಿಲ್ಲ ನನಗೆ. ನಾಲೆಡ್ಜ್ ಕೂಡ ಇದೆ ಸರ್, ಫಿಬೊನಾಚಿ ಬಗ್ಗೆ ಗೊತ್ತು, ಪ್ರೈಸ್ ಆ್ಯಕ್ಷನ್ ಬಗ್ಗೆ ಗೊತ್ತು, ಎಷ್ಟೊಂದು ಬುಕ್ಸ್ ಓದಿದ್ದೀನಿ ನಾನು ಇದ್ರ ಬಗ್ಗೆ, ಐ ಹ್ಯಾವ್ ಅ ಲಾಟ್ ಆಫ್ ನಾಲೆಡ್ಜ್ ಅಬೌಟ್ ದೀಸ್ ಥಿಂಗ್ಸ್, ಐಡಿಯಾ ತುಂಬ ಇದೆ, ಈ ಥರ ಹೇಳ್ತಾರೆ. ಇಫ್ ನಾಲೆಡ್ಜ್ ವಾಸ್ ದ ಕನ್ಸರ್ನ್, ಕ್ಯಾಟಗರಿ ನಂಬರ್ 1 ಅವ್ರು ಕೇಳ್ತಾರೆ ಇವಾಗ, ಸರ್ ನಾಲೆಡ್ಜೇ ಕನ್ಸರ್ನ್ ಆಗಿದ್ದಾರೆ, ವೈ ಆರ್ ದೀಸ್ ಪೀಪಲ್ ನಾಟ್ ಪ್ರಾಫಿಟಬಲ್ ಅಂತ. ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್, ನಾಲೆಡ್ಜ್ ಏನಿದೆ, ಇಟ್ ಈಸ್ ಅ ಬೇಸ್, ಇಟ್ಸ್ ಅ ಫೌಂಡೇಶನ್. ನೀವು ಟ್ರೇಡಿಂಗಲ್ಲಿ ಪ್ರಾಫಿಟೇಬಲ್ ಆಗಬೇಕಂದ್ರೆ ಯು ನೀಡ್ ದ ಬೇಸ್, ಯು ನೀಡ್ ದ ಫೌಂಡೇಶನ್. ಫೌಂಡೇಶನಲ್ಲಿ ನಿಮಗೆ ಸ್ಟ್ರಾಂಗ್ ಇಲ್ಲ ಅಂದರೆ ಯು ವಿಲ್ ಬಿ ನೆವರ್ ಏಬಲ್ ಟು ಮೇಕ್ ದ ಗುಡ್ ಅಮೌಂಟ್ ಆಫ್ ಪ್ರಾಫಿಟ್. ಸೊ ನಾಲೆಡ್ಜ್ ಬೇಕೇ ಬೇಕು, ಬೇಸಿಕ್ ನಾಲೆಡ್ಜ್ ಬೇಕೇ ಬೇಕು. ಆರ್ಡರ್ ಪ್ಲೇಸ್ಮೆಂಟ್ ಹೆಂಗಾಗುತ್ತೆ, ಆಪ್ಷನ್ ಕಾಂಟ್ರಾಕ್ಟ್ ಯಾವ ರೀತಿ ಆಗುತ್ತೆ, ಫ್ಯೂಚರ್ ಕಾಂಟ್ರಾಕ್ಟ್ ಯಾವ ರೀತಿ ಆಗುತ್ತೆ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಆಪ್ಷನ್ ಚೇನಲ್ಲಿ ಏನೇನು, ವಾಲ್ಯೂಮ್ಸ್ ಅಂದರೆ ಏನು, ಓಪನ್ ಇಂಟ್ರೆಸ್ಟ್ ಅಂದರೆ ಏನು, ಡೆಲ್ಟಾ, ಗಾಮಾ, ತೀಟಾ, ವೇಗ, ಇದೆಲ್ಲ ಗೊತ್ತಿರಬೇಕು. ಬೇಸ್ ಫೌಂಡೇಶನ್ ಇದೆಲ್ಲ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಆಫ್ಟರ್ ದಿಸ್ ಬೇಸ್ ಫೌಂಡೇಶನ್ ಏನು ಬರುತ್ತೆ, ಸರ್ಚಿಂಗ್ ಫಾರ್ ಯೋರ್ ನೀಶ್. ವಾಟ್ ಈಸ್ ದಿಸ್? ಅರ್ಥ ಮಾಡ್ಕೊಳ್ಳಿ. ಒಬ್ಬ ಕಾಂಟೆಂಟ್ ಕ್ರಿಯೇಟರಲ್ಲಿ ಎಲ್ಲರೂ ಕೂಡ ದೇ ಟೇಕ್ ದ ಫೋನ್, ವಿಡಿಯೋ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಒಬ್ಬೊಬ್ರಿಗೆ ಮಾತ್ರ ವ್ಯೂಸ್ ಬರುತ್ತೆ, ಒಬ್ಬೊಬ್ರು ವ್ಯೂಸ್ ಬರೋಲ್ಲ. ಫಾರ್ ಎಕ್ಸಾಂಪಲ್, ನಾವು ಮಾಡೋ ಕ್ಯಾಟಗರಿ ಸ್ಟಾಕ್ ಮಾರ್ಕೆಟ್, ಟ್ರೇಡಿಂಗ್, ಫೈನಾನ್ಸ್. ನಂದು ನೀಶ್ ಬಂದ್ಬಿಟ್ಟು ಆಪ್ಷನ್ ಚೈನ್ ಪ್ರಕಾರ ಟ್ರೇಡಿಂಗ್ ಹೇಳ್ಕೊಡೋ, ಇದು ನನ್ನ ನೀಶ್. ನಂತರ ಒಬ್ಬೊಬ್ರು ಇರ್ತಾರೆ ಆಪ್ಷನ್ ಚೈನಿಂದ ಹೇಳ್ಕೊಡೋರು. ದಿಸ್ ಇಸ್ ಅವರ್ ನೀಶ್.
ಒಬ್ಬರು ನೀಶ್ ಇರುತ್ತೆ ಫಾರೆಕ್ಸ್ ಟ್ರೇಡಿಂಗ್, ಒಬ್ಬರು ನೀಶ್ ಇರುತ್ತೆ ಕ್ರಿಪ್ಟೋ ಟ್ರೇಡಿಂಗ್. ಅದೇ ಥರ ಟ್ರೇಡಿಂಗಲ್ಲೂ ಒಂದು ನೀಶ್ ಇರುತ್ತೆ. ನಿಮ್ಮ ಸೈಕಾಲಜಿ ಯಾವ ಥರ ಇದೆ? ಈಸ್ ಯೋರ್ ಸೈಕಾಲಜಿ ಫಾರ್ ಸ್ವಿಂಗ್ ಟ್ರೇಡ್? ನಿಮಗೆ ದಿನ ಕೂತ್ಕೊಂಡು ಟ್ರೇಡ್ ಮಾಡೋಕ್ಕಾಗಲ್ಲ ಸರ್, ಯಾವತ್ತೊಂದು ದಿವಸ ಕೂತ್ಕೊಬೇಕು. ನನಗೆ ಸ್ಟಾಕ್ಸ್ನಲ್ಲಿ ಅನಾಲಿಸಿಸ್ ಮಾಡೋದು ತುಂಬ ಇಷ್ಟ ಇದೆ. ಸ್ಟಾಕ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು, ಬಿಸ್ನೆಸ್ಸಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು, ನ್ಯೂಸ್ ನೋಡೋದು ಬಹಳ ಇಷ್ಟ ಇದೆ. ಇನ್ ದಿಸ್ ಕೇಸ್ ನಿಮಗೆ ಸ್ವಿಂಗ್ ಟ್ರೇಡಿಂಗ್ ವಿಲ್ ಸೂಟ್ ಯು. ಓಕೆ, ಬಟ್ ಇಫ್ ಯು ಆರ್ ಸಮ್ ಒನ್ ಹೂ ಲೈಕ್ಸ್ ಆಪ್ಷನ್ಸ್ ಲೈಕ್ ಮೀ, ಆಪ್ಷನ್ಸ್ ಇಸ್ ಫನ್. ನಾನು ಆಪ್ಷನ್ಸ್ ಶುರು ಮಾಡಿದ್ಮೇಲೆ ನಾನು ಯಾವುದೇ ಥರ ಬೇರೆ ಟ್ರೇಡಿಂಗ್ ಕಾಲಿಡೋಕ್ಕೂ ಹೋಗಿಲ್ಲ, ಎಸ್ಪೆಷಲಿ ಆಪ್ಷನ್ ಬೈಯಿಂಗ್. ಯೂಶ್ವಲಿ ಎಷ್ಟೊಂದು ಜನ ಆಪ್ಷನ್ ಬೈಯಿಂಗ್ ನೇಕೆಡಾಗಿ ಮಾಡೋಕ್ಕೆ ಕಷ್ಟಪಡ್ತಾರೆ, ಬಟ್ ಐ ಡೂ ನೇಕೆಡ್ ಆಪ್ಷನ್ ಬೈಯಿಂಗ್ ಓನ್ಲಿ. ಒಬ್ಬರು ಹೆಜ್ಜಿಂಗ್ ಮಾಡ್ತಾರೆ, ಒಬ್ಬೊಬ್ಬರು ಆಪ್ಷನ್ ಸೆಲ್ಲಿಂಗ್ ಮಾಡ್ತಾರೆ, ಓನ್ ಚಾಯ್ಸ್. ಓಕೆ, ಸೊ ನಿಮ್ಮ ನೀಶ್ನ ನೀವು ಹುಡುಕಬೇಕು, ವಿಚ್ ಟೈಪ್ ಆಫ್ ಟ್ರೇಡರ್ ಯು ಆರ್. ನೀವು ಯಾವ ಥರ ಟೈಪ್ ಟ್ರೇಡರ್, ಇವಾಗ ಅದಕ್ಕೆ ಒಂದು ಸ್ಟ್ರಾಟಜಿನ ನೀವು ಇವಾಗ ಹುಡುಕಬೇಕು. ಸ್ಟ್ರಾಟಜಿ ಸರ್, ಇದೇ ಸರ್ ದೊಡ್ಡ ಪ್ರಾಬ್ಲಮ್ ಅಂದರೆ ಸ್ಟ್ರಾಟಜಿ. ಇವನ ಹತ್ರ ಕೋರ್ಸ್ ತೊಗೊಂಡೆ, ಇವನೊಂದು ಸ್ಟ್ರಾಟಜಿ ಹೇಳ್ಕೊಟ್ಟ, ಅವನ ಹತ್ರ ಕೋರ್ಸ್ ತೊಗೊಂಡೆ, ಅವನೊಂದು ಸ್ಟ್ರಾಟಜಿ ಹೇಳ್ಕೊಟ್ಟ. ನಿಮ್ಮ ಹತ್ರ ಬರ್ತೀನಿ, ನೀವೊಂದು ಸ್ಟ್ರಾಟಜಿ ಹೇಳ್ಕೊಡ್ತೀರಾ. ಫಾಲೋ ಯಾವ್ದು ಸರ್ ಮಾಡ್ಬೇಕು ನಾನು? ನಂಗೆ ಅದೇ ಗೊತ್ತಿಲ್ಲ. ನನಗನ್ಸುತ್ತೆ ಎಲ್ಲ ಸ್ಟ್ರಾಟಜಿನೂ ವೇಸ್ಟು, ಯಾವುದೂ ವರ್ಕ್ ಆಗಲ್ಲ ಮಾರ್ಕೆಟ್ನಲ್ಲಿ ಅಂತ. ಇಟ್ಸ್ ಫೈನ್, ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ನೆವರ್ ಅಬೌಟ್ ದ ಸ್ಟ್ರಾಟಜಿ, ಇಟ್ ಈಸ್ ಆಲ್ವೇಸ್ ಅಬೌಟ್ ದ ಸೈಕಾಲಜಿ. ನಿಮಗೆ ಮಾರ್ಕೆಟಿಂದ ಯಾವ ಕ್ವಶನಿಗೆ ಆನ್ಸರ್ ಬೇಕು ಇದನ್ನು ನೀವು ಕಂಡುಹಿಡಿಯಬೇಕು. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ಪಾಯಿಂಟಿಂದ ರಿವರ್ಸ್ ಆಗುತ್ತೋ ಇಲ್ವೋ ಅದನ್ನು ಗೊತ್ತಾಗಬೇಕಂದ್ರೆ ಆಪ್ಷನ್ ಚೈನ್ನ ನೋಡ್ಬೋದು. ನಿಮಗೆ ದೊಡ್ಡ ಪ್ರಾಫಿಟ್ ಟ್ರೈ ಮಾಡ್ತಾರೆ, ಒಬ್ಬೊಬ್ಬರು ಇಳ್ಕೊಂಡು ಹೋಗ್ತಾ ಇರ್ತಾರೆ ಟ್ರೇಡ್ನ. ವಾಟ್ ಎವರ್ ಇಸ್ ದ ಪ್ರೈಸ್ ಆ್ಯಕ್ಷನ್ಸ್ ಅಡ್ವಾಂಟೇಜಸ್, ನಿಮ್ಗೆ ಆ ಥರ ಬೇಕಂದ್ರೆ ಪ್ರೈಸ್ ಆ್ಯಕ್ಷನ್ ನೋಡಿ, ಚಾರ್ಟ್ನಲ್ಲಿ ಲೈನ್ಸ್ ಎಲ್ಲ ಹಾಕ್ತಾರೆ, ದ್ಯಾಟ್ ಒನ್. ಇಲ್ಲ ಸರ್, ನನಗೆ ಯಾರೋ ಒಬ್ಬರು ಇಂಡಿಕೇಟರ್ ಇದೆ, ಆ ಇಂಡಿಕೇಟರ್ನ ಫಾಲೋ ಮಾಡ್ತಿದ್ದೆ, ಫೈನ್. ನನಗೆ ಐ ಟೆಲ್ ಯು ಅಬೌಟ್ ಮೀ, ನನಗೆ ಬೇಕಾಗಿದ್ದು ಒಂದೇ ಆನ್ಸರ್ ಫ್ರಮ್ ದ ಮಾರ್ಕೆಟ್. ಬಾಸ್, ನೀನು ಎಲ್ಲಿಂದ ನನಗೆ ರಿವರ್ಸ್ ಆಗ್ತೀಯಾ ಅದನ್ನು ಹೇಳು ಸಾಕು. ಈ ಪಾಯಿಂಟಿಂದ ನೀನು ರಿವರ್ಸ್ ಆಗ್ತೀಯಾ ಇಲ್ವೋ, ಆದರೆ ಎಷ್ಟು ಪರ್ಸೆಂಟ್ ಆಗ್ತೀಯಾ, ಇಲ್ಲ ಆಗಲ್ವಾ? ದಿಸ್ ಈಸ್ ದ ಕ್ವಶನ್ ಐ ಹ್ಯಾಡ್. ನನಗೆ ಈ ಉತ್ತರ ಆಪ್ಷನ್ ಚೈನಲ್ಲಿ ಸಿಕ್ಕಿದೆ. ಸೊ ನಾನು ಅವತ್ತಿಂದ ಆಪ್ಷನ್ ಚೈನಿಗೆ ಬಂದಿದ್ದು. ನಾನು ಶುರು ಪ್ರೈಸ್ ಆ್ಯಕ್ಷನಿಂದನೇ ಮಾಡಿದ್ದು. ನಾನು ಶುರು ಈ 915, 930, ಫಿಬೊನಾಚಿ, RSI, MACD ಇವೆಲ್ಲದಿಂದ ನಾನು ಕೂಡ ಬಂದಿರೋದು. ನಾನು ಕೂಡ ಇದೇ ಟ್ರೆಂಡ್ ಲೈನ್ಸ್ ಸೇಮ್. ನೀವು ಯಾವ ಕ್ಯಾಟಗರಿಲಿ ಫಾಲೋ ಆಗ್ತಿದ್ದೀರಾ ಅದೇ ಕ್ಯಾಟಗರಿಲಿ ನಾನು ಕೂಡ ಟ್ರೇಡ್ ಮಾಡ್ತಾಯಿದ್ದು. ಬಟ್ ಅರ್ಥ ಮಾಡ್ಕೊಳ್ಳಿ, ನನಗೆ ಒನ್ಸ್ ಐ ಗಾಟ್ ಆಪ್ಷನ್ ಚೈನ್, ನಾನು ಅಲ್ಲಿಗೆ ಸ್ಟಕ್ ಆದೆ. ನನಗೆ ಅದೊಂದೇ, ನನಗೆ ಬಾಕಿ ಏನು ಬೇಡ. ಓಕೆ, ಪ್ಯೂರ್ ಆಪ್ಷನ್ ಚೈನ್ನ ಫಾಲೋ ಮಾಡ್ತಾ ನಾನಲ್ಲಿ ಟ್ರೇಡಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ನಾವು ಈ ಮೂಮೆಂಟಲ್ಲಿ ಕೂಡ, ಆಫ್ಟರ್ ಆಲ್ ಆಫ್ ದಿಸ್ ಕೂಡ ನೀವು ಪ್ರಾಫಿಟೇಬಲ್ ಆಗೋಕ್ಕಾಗಲ್ಲ, ಗೊತ್ತಾಗಲ್ಲ. ಈವನ್ ಆಫ್ಟರ್ ನಾಲೆಡ್ಜ್, ಈವನ್ ಆಫ್ಟರ್ ಫೈಂಡಿಂಗ್ ಯುವರ್ ನೀಶ್, ಈವನ್ ಆಫ್ಟರ್ ಫೈಂಡಿಂಗ್ ಅ ಸ್ಟ್ರಾಟಜಿ, you will never be profitable. You know why? Because of mindset. ಮೈಂಡ್ಸೆಟ್ಟೇ ಸರಿ ಇಲ್ಲ. ಏನು ಮಾಡೋಕ್ಕಾಗಲ್ಲ ಈ ಥರ ಮೈಂಡ್ಸೆಟ್ ಸರಿ ಇಲ್ಲ ಅಂದರೆ. ಯು ನೀಡ್ ಟು ಹ್ಯಾವ್ ಅ ಸ್ಟ್ರಾಂಗ್ ಮೆಂಟಲ್ ಕೆಪಾಸಿಟಿ, ಲೇಸರ್ ಫೋಕಸ್ ಮೆಂಟಲ್ ಸ್ಟ್ರೆಂತ್ ನಿಮ್ಮ ಹತ್ರ ಅದಿರಬೇಕು. ಒನ್ ಥಿಂಗ್, ದಿನ ಟ್ರೇಡ್ ಸಿಗಲ್ಲ, ದಿನ ಪ್ರಾಫಿಟ್ ಆಗಲ್ಲ, ದಿನ ಲಾಸ್ ಆಗಲ್ಲ. ಈ 3 ಸ್ಟೇಟ್ಮೆಂಟ್ ಕೂಡ ನೀವು ದಿನ ಹೇಳಬೇಕಾಗುತ್ತೆ ನಿಮಗೇನೆ.
ಯು ಹ್ಯಾವ್ ಟು ಕೀಪ್ ಟೆಲಿಂಗ್ ಇಟ್ ಟು ಯುವರ್ ಸೆಲ್ಫ್. ದಿನ ಟ್ರೇಡ್ ಸಿಗಲ್ಲ, ದಿನ ಪ್ರಾಫಿಟ್ ಆಗಲ್ಲ, ದಿನ ಲಾಸ್ ಕೂಡ ಆಗಲ್ಲ. ಓಕೆ, ದಿಸ್ ಇಸ್ ನಂಬರ್ ಒನ್. Second combination. Second thing what you need to understand. Learn from your mistakes. ಪಾಸ್ಟಲ್ಲಿ ಏನು ಮಿಸ್ಟೇಕ್ಸ್ ಮಾಡಿದ್ದೀರಾ, ಪ್ಲೀಸ್ ಲರ್ನ್ ಫ್ರಮ್ ದಟ್. ಕಲಿಯೋದೇಗೆ ಬಾಸ್? ಜರ್ನಲಿಂಗ್. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಮೇಂಟೈನ್ ಅ ಜರ್ನಲ್ ಟ್ರೇಡಿಂಗಲ್ಲಿ, ಬಟ್ ಮೇಂಟೈನ್ ಮಾಡಿದಷ್ಟು ನಿಮ್ಗೆ ಒಳ್ಳೆಯದೆ. ಮೇಂಟೈನ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೀವೇನು ಮಿಸ್ಟೇಕ್ ಮಾಡಿದ್ರಂತ. ಬಟ್ ನಾನು ಸ್ವಲ್ಪ ಜರ್ನಲ್ನ ಸ್ವಲ್ಪ ಬೇರೆ ಥರ ಐ ಫಾಲೋ ಇಟ್. ಓಕೆ, ಇದ್ರ ಬಗ್ಗೆ ಒಂದು ಬೇರೆ ಟೈಮಲ್ಲಿ ವಿಡಿಯೋ ಮಾಡಿದಾಗ ಐ ಟೆಲ್ ಯು. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇಮೋಷ್ನಲ್ ಕಂಟ್ರೋಲ್. ಓವರ್ ಟ್ರೇಡಿಂಗ್, ರಿವೆಂಜ್ ಟ್ರೇಡಿಂಗ್, ವಿತೌಟ್ ಸ್ಟಾಪ್ ಲಾಸ್ ಇಲ್ದಿರ ಟ್ರೇಡ್ ಮಾಡೋದು, ಟಿಪ್ಸ್ ಆ್ಯಂಡ್ ಕಾಲ್ಸ್ಗೆ ನೀವು ನಿಮ್ಮ ಅಕೌಂಟ್ನ ಕೊಡೋದು, ಅಕೌಂಟ್ ಹ್ಯಾಂಡಲಿಂಗಿಗೆ ಕೊಟ್ಬಿಡೋದು, ನಾಲೆಡ್ಜ್ ಇಲ್ದಿರ ಟ್ರೇಡ್ ಮಾಡೋದು, ದಿನ ಟ್ರೇಡ್ ಮಾಡಬೇಕು ಅನ್ನೋ ಒಂದು ಹಠ, ಟ್ರೇಡಿಂಗ್ ಇನ್ನು ಇವಾಗ ಶುರು ಹಚ್ಕೊಂಡಿದೆ, ಜಾಬ್ ಬಿಟ್ಬಿಡೋದು. ದೀಸ್ ಆರ್ ಆಲ್ ಅ ಸೈನ್ ಆಫ್ ಅ ವೀಕ್ ಟ್ರೇಡರ್. ಜಾಬ್ ಬಿಡ್ಬೋದು, ನಾನು ಕೂಡ ಬಿಟ್ಟಿದ್ದೆ ಜಾಬ್ನ. ಇವನ್ ಐ ಲೆಫ್ಟ್ ಜಾಬ್. ಏನಕ್ಕೆ? ಒಂದು ಸತಿ ಟ್ರೇಡಿಂಗಲ್ಲಿ ನಿಮಗೆ ಸೆಟಲ್ ಆದಾಗ ಯು ಕ್ಯಾನ್ ಕ್ವಿಟ್ ಜಾಬ್, ತೊಂದರೆ ಇಲ್ಲ. ಓಕೆ, ಬಟ್ ಅಲ್ಲಿವರೆಗೂ ಯು ಹ್ಯಾವ್ ಟು ಕೀಪ್ ವರ್ಕಿಂಗ್ ಹಾರ್ಡ್. ನಿಮಗೆ ಒಂದು ಕ್ಯಾಲ್ಕುಲೇಷನ್ಸ್ನ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಈ ವಿಡಿಯೋದಲ್ಲಿ ಏನು ಹೇಳ್ತಾ ಅದನ್ನು ಫಾಲೋ ಮಾಡಿ. ಫಸ್ಟು ದಿನ ಪ್ರಾಫಿಟ್ ಆಗಲ್ಲ, ದಿನ ಟ್ರೇಡ್ ಸಿಗಲ್ಲ, ದಿನ ಲಾಸ್ ಆಗಲ್ಲ. ಓವರ್ ಟ್ರೇಡಿಂಗ್ ಮಾಡೋಂಗಿಲ್ಲ, ಮಾಡೋ ಟ್ರೇಡ್ಗೆ ಸ್ಟಾಪ್ ಲಾಸ್ ಹಾಕಬೇಕು. ಆ್ಯಂಡ್ ನಿಮ್ಮ ಸ್ಟ್ರಾಟಜಿ ಪ್ರಕಾರ ದಿನಕ್ಕೆ ಎಷ್ಟು ಟ್ರೇಡ್ ಬೇಕೋ ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಂಪ್ಲೀಟ್ ವಿಡಿಯೋ ತರ್ತೀನಿ ನಾನು, ನಾಳೆ, ಡೇ ಆಫ್ಟರ್ ಟುಮಾರೋ, ಇನ್ 2 ಡೇಸಲ್ಲಿ ಬರ್ಬೋದು ಮೋಸ್ಟ್ಲಿ. ವಿಲ್ ಗೆಟ್ ದ ವಿಡಿಯೋ. ಕಂಪ್ಲೀಟ್ ಒಂದು ಪ್ಲ್ಯಾನ್ ಹೇಳ್ಕೊಡ್ತೀನಿ ನಿಮಗೆ, ನೀವು ಎಷ್ಟು ದಿವಸದಲ್ಲಿ ಹೇಗೆ ನೀವು ಸಕ್ಸಸ್ಫುಲ್ ಆಗ್ಬೋದು, ಎಷ್ಟು ನೀವು ಸಂಪಾದನೆ ಮಾಡ್ಬೋದು ಅಂತ. ಓಕೆ, ನಿಮಗೊಂದು ಐಡಿಯಾ ಸಿಕ್ಬಿಡುತ್ತೆ ಅಲ್ಲಿ, ಹೌ ವಿಲ್ ಯು ಡೂ ಇಟ್, ಹೌ ಕ್ಯಾನ್ ಯು ಡೂ ಇಟ್ ಅಂತ. ಅಷ್ಟು ಫಾಲೋ ಮಾಡಿದ್ರೆ ಸಾಕು, ಯು ವಿಲ್ ಬಿಕಮ್ ಸಮ್ವೇರ್ ಎಲ್ಸ್. ಓಕೆ, ಸೊ ಮಿಸ್ಟೇಕ್ಸ್ ನೀವೇನು ಮಾಡ್ತಿದ್ದೀರಾ ಸರ್, ಬಿಟ್ಬಿಡಿ ಅದನ್ನು. ಓವರ್ ಟ್ರೇಡಿಂಗಿಂದ ನಿಮಗೆ ಜೀವನದಲ್ಲಿ ನೀವು ಪ್ರಾಫಿಟೇಬಲ್ ಆಗೋಕ್ಕಾಗಲ್ಲ. ಕೀಪ್ ದಿಸ್ ಇನ್ ಯೋರ್ ಮೈಂಡ್ ಆ್ಯಂಡ್ ಯು ವಿಲ್ ನೆವರ್ ಮೇಕ್ ಪ್ರಾಫಿಟ್. ಇವತ್ತು ಮಾಡ್ಬೋದು, ನಾಳೆ ಮಾಡ್ಬೋದು, ದಿನ ಮಾಡೋಕ್ಕಾಗಲ್ಲ. ಆ್ಯಂಡ್ ದಿಸ್ ಹ್ಯಾಬಿಟ್ ವಿಲ್ ಕಿಲ್ ಯು. ಓಕೆ, ರಿವೆಂಜ್ ಟ್ರೇಡಿಂಗ್, ಫೋಮೋ ಟ್ರೇಡಿಂಗ್, ಸ್ಟಾಪ್ ಲಾಸ್ ಹಾಕ್ದಿರ ಟ್ರೇಡ್ ಮಾಡೋದು, ಡೋಂಟ್ ಡೂ ದಿಸ್. ಐ ರಿಮೆಂಬರ್ ಒನ್ ಆಫ್ ಮೈ ಓನ್ ಸ್ಟೋರಿ. ನಾನು ಒಂದು ದಿವಸ ಸ್ಟಾಪ್ ಲಾಸ್ ಆಗದಿರ ಟ್ರೇಡ್ ಮಾಡಿದಾಗ ಏನಾಗಿತ್ತು ಅಂತ. ಓಕೆ, ಸೊ ಐ ನೋ ದಟ್, ಐ ರಿಮೆಂಬರ್ ವೆರಿ ವೆಲ್. ಸೊ ಸ್ಟಾಪ್ ಲಾಸ್ ಆಗ್ದಿರಾ ನಾನು ಮಾಡಲ್ಲ, ನೀವು ಮಾಡಬೇಡಿ, ಒಳ್ಳೆಯದು. ಓಕೆ, ಸ್ಟಾಪ್ ಲಾಸ್ ಆಗ್ದಿರಾ ಯು ಡೋಂಟ್ ಹ್ಯಾವ್ ಟು ಡೂ ಇಟ್. ಕೀಪ್ ದಟ್ ಇನ್ ಮೈಂಡ್. ಓಕೆ, ಇವತ್ತೇನು ಹೇಳಿದೆ ಅದನ್ನು ನೀವು ಫಾಲೋ ಮಾಡಿ ಸರ್. ಯು ವಿಲ್ ಬಿಕಮ್ successful in trading. Okay, Har Mahadev.